ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮ್. ನನಗೆ 17 ವರ್ಷ ವಯಸ್ಸು. ನಮ್ಮ ಮನೆಯಲ್ಲಿ ನಾನು, ಅಮ್ಮ ಮತ್ತು ತಮ್ಮ ವಾಸಿಸುತ್ತಿದ್ದೇವೆ. ಅಮ್ಮ ನನ್ನ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಶ್ರಮಪಡುತ್ತಾಳೆ. ನನ್ನ ಮುಂದಿನ ಪ್ರೌಢ ಶಾಲೆಯ ಓದಿಗಾಗಿ ಅವಳು ನನ್ನನ್ನು ಪಕ್ಕದ ಊರಿನ ಶಾಲೆಗೆ ಸೇರಿಸಿದ್ದಳು. ನಾನು ಅಲ್ಲೇ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದೆ. ತಮ್ಮ ನನಗಿಂತ 2 ವರ್ಷ ಚಿಕ್ಕವನು. ಅವನು ಅಮ್ಮನ ಜೊತೆ ಮನೆಯಲ್ಲೇ ಇರುತ್ತಿದ್ದ. ತಿಂಗಳಿಗೊಮ್ಮೆ ಊರಿಗೆ ಬಂದು ಅಮ್ಮನನ್ನು ನೋಡುತ್ತಿದ್ದೆ. ಅಮ್ಮ ನನಗೆ ಯಾವಾಗಲೂ ಇಷ್ಟವಾದ ತಿನಿಸುಗಳನ್ನು ಮಾಡಿ ಖುಷಿಪಡಿಸುತ್ತಿದ್ದಳು. ಒಂದು ಬಾರಿ ನನಗೆ 2 ದಿನ ರಜೆ ಬಂದಿತ್ತು. ತಮ್ಮ ಚಿಕ್ಕಮ್ಮನ ಮನೆಗೆ ಹೋದ ಕಾರಣ ಅಮ್ಮ ಮತ್ತು ನಾನು ಇಬ್ಬರು ಮಾತ್ರ ಇದ್ದೆವು. ಅಮ್ಮ ಹೇಳಿದಳು, ಶ್ಯಾಮ್, ಬಾ, ಇಂದು ಸ್ವಲ್ಪ ಹೊರ ಹೋಗೋಣ, ನಿನಗೆ ಹೊಸ ಬಟ್ಟೆ ತೆಗೆದುಕೊಳ್ಳೋಣ. ಸಂಜೆ ಇಬ್ಬರೂ ಸಿದ್ಧವಾಗಿ ಊರಿಗೆ ಹೊರಟೆವು. ಅಮ್ಮ ನನಗೆ ಹೊಸ ಉಡುಪು ಖರೀದಿಸಿದಳು. ಹಾಗೆ ತನ್ನಿಗೂ ಒಂದು ಸೀರೆಯನ್ನು ಹಾಗೂ ನೈಟ್ಡ್ರೆಸ್ನು ತೆಗೆದುಕೊಂಡಳು. ನಂತರ ಇಬ್ಬರೂ ಪಾನಿಪುರಿ ತಿಂದೆವು. ತುಂಬಾ ಖುಷಿಯ ಸಮಯ ಅದು. ಮನೆಗೆ ಬಂದ ನಂತರ ಅಮ್ಮ ಹೇಳಿದರು, ಉಡುಪು ಹಾಕಿಕೊಂಡು ನೋಡು ಕಣೋ, ಸರಿಯಾಗಿ ಬಂದಿದೆಯಾ ನೋಡೋಣ. ನಾನು ಹೊಸ ಉಡುಪು ಹಾಕಿಕೊಂಡು ತೋರಿಸಿದೆ. ಅಮ್ಮ ನಗುತ್ತಾ, ತುಂಬಾ ಚೆನ್ನಾಗಿದೆ ಕಣೋ, ನಿನಗೆ ತುಂಬಾ ಸರಿ ಬಂತು ಎಂದಳು. ನಾನು ಕೂಡ ನಗುತ್ತಾ ಹೇಳಿದೆ, ಅಮ್ಮ, ನೀನು ಕೂಡ ನಿನ್ನ ಹೊಸ ಸೀರೆಯನ್ನು ಹಾಕಿಕೊಂಡು ನೋಡು. ಅಮ್ಮ ನಗುತ್ತಾ, ಸರಿ ಇರು, ಹಾಕಿಕೊಂಡು ಬರುತ್ತೇನೆ ಎಂದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಬಂದಳು. ನಾನು ಹೇಳಿದೆ, ಅಮ್ಮ, ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಅಮ್ಮ ನಗುತ್ತಾ, ಸುಳ್ಳು ಹೇಳಬೇಡ ಕಣೋ ಎಂದು ಹೇಳಿ ನಕ್ಕಳು. ನಂತರ ಇಬ್ಬರೂ ಚಾವಣಿ ಮೇಲೆ ಹೋಗಿ ಚಂದಿರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿದೆವು. ಅಮ್ಮ ನನ್ನ ಓದಿನ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಕಾಳಜಿಯಿಂದ ಸಲಹೆ ನೀಡುತ್ತಿದ್ದಳು. ನಂತರ ನನಗೆ ನಿದ್ರೆ ಬಂತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಿದ್ರೆ ಬರುತ್ತಿದೆ, ಒಳಗೆ ಹೋಗಿ ಮಲಗುತ್ತೇನೆ. ಅಮ್ಮ ಹೇಳಿದರು, ಸರಿ ಕಣೋ, ನಾನು ಸ್ವಲ್ಪ ಕೆಲಸ ಮುಗಿಸಿ ಬರುತ್ತೇನೆ. ಅವಳು ಬೆಳಗಿನ ಉಪಹಾರಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಕೊನೆಗೆ ಮಲಗಲು ಬಂದಳು. ಅಮ್ಮನಿಗೆ ತಲೆನೋವು ಇದ್ದುದರಿಂದ ನಾನು ಮಾತ್ರೆ ಕೊಟ್ಟೆ. ಅವಳು ನಗುತ್ತಾ, ಧನ್ಯವಾದ ಕಣೋ ಎಂದು ಹೇಳಿ ಮಲಗಿದಳು. ನಾನು ಅದನ್ನು ನೋಡಿಕೊಂಡು ಹಿಂದೆ ಮುಂದೆ ಮಾಡಿ ರೂಮ್ನಿಂದ ಆಚೆ ಬಂದು ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ನಾನು ಮಲಗಲು ಹೋದೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.